ಈ ಸಭೆಯ ಅಧ್ಯಕ್ಷರು ವಹಿಸಿಕೊಂಡವರು ಡಾಕ್ಟರ್ ಸಂಜೀವ್ ಕಾಟ್ಕರ್ ಅವರೇ. ಆಮೇಲೆ ಕ್ವಶನ್ ಮಾತಾಡ್ತೇನೆ. ನನ್ನ ಜೊತೆಗೆ ಪ್ರಶಸ್ತಿಯನ್ನು ಹಂಚಿಕೊಂಡಿರುವಂಥ ಅಕ್ಕ ಮಾಲತಿ ಪಟ್ಟಣ ಶೆಟ್ಟಿಯವರೇ, ನಮಗೆಲ್ಲರೂ ಭಾಳ ಪ್ರಿಯರಾದಂಥವ್ರು. ನಾವು ಸ್ಟೂಡೆಂಟ್ ಇದ್ದಾಗಿಂದ ಸರ್ಜು, ನಾನು ಅಂಜುಮನ್ ಕಾಲೇಜ್ ಉಂಟು, ಸರ್ ಪ್ರಿನ್ಸಿಪಾಲ್ ಅಂತ ಕವಿತೆ ಚೆಕ್ ಮಾಡಿಸೋಣಕ್ಕೆ ಹೋಗ್ತಿದ್ವಿ ನಾವು. ಸರ್ಜು ಭಾಳ ಆಗ್ತಿರ್ತ ನಾನು ಸ್ವಲ್ಪ ದೂರ ನಿಂತ್ಕೊಂಡು ಯಾಕೋ ಅನಿಸ್ತಿದ್ದೆ. ನಾವು ಭಾಳ ಈಗೂ ಅನಿಸ್ತೇನೆ ನನಗೆ. ಯಾವ ಸಭೆ ಸಮಾರಂಭಗಳು ಸುಮ್ಮನೆ ನಮಸ್ಕಾರ ಮಾಡಿಬಿಡ್ತೆ. ಆ ಸರ್ಜು ಅವ್ರ ಜೊತೆಗೆ ಮಾತಾಡ್ತಾ ಪ್ರೊಫೆಸರ್ ಐ ಜೆ ಸರ್ಜಿ ಅವರು. ಅವ್ರ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ. ಅತ್ಯಂತ ಮತ್ತೆ ಅದೇ ಪದಗಳನ್ನು ಬಳಸೋಕ್ಕಿಂತ ಅವರು ನಮ್ಮೆಲ್ಲರ ಮನಸ್ಸಲ್ಲಿ ಆವರಿಸ್ಕೊಂಡಂಥವ್ರು. ನಾವು ಹೆಂಗೆ ಇರಬೇಕು ಅನ್ನೋದಕ್ಕೆ ಒಂದು ಮಾದರಿ ಆದಂಥವ್ರು. ಇವತ್ತು ನಮ್ಮ ಅಕ್ಕನ ಸಾಹಿತ್ಯದ ಬಗ್ಗೆ ಗೋರೆವಾಡ ಮೇಡಮ್ ಅವರು ಭಾಳ ಚಂದ ಮಾತಾಡ್ತಾರೆ. ಆ ತಾಯಿ ಅಂತ ಒಳ್ಳೆಯವರು ಒಂದೊಂದು ಪದ್ಯದ ಒಂದೊಂದು ಸಾಲುಗಳೆರಡರ ನಡುವೆ ಮೌನ ಚಿಗಿತರೆ ಸಾಕು ಅದನ್ನ ಕವಿತೆ. ಲೈನ್ ಮ್ಯಾನ್ ಮಡವಾಳರ ಭೀಮಪ್ಪ ನಮ್ಮ ಜೊತೆಗಿದ್ದ ಆಕ್ಸಿಡೆಂಟ್ ಆಗಿ ಸತ್ತ, ಅವನ ಮೇಲೆ ಸತ್ತಾಗ ಲೈನ್ ಮ್ಯಾನ್ ಮಡವಾಳರ ಭೀಮಪ್ಪ ಅದನ್ನು ಎಚ್ ಎಸ್ ಶಿವಪ್ರಕಾಶ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಅನುವಾದವನ್ನು ಕೂಡ ಮಾಡಿದರು. ಅವೆಲ್ಲ ಪದ್ಯಗಳು ಎಷ್ಟೊಂದು ಕಾವ್ಯದ ಗುಣ ಅಂದರೆ ಕಾವ್ಯವರು ಅಷ್ಟು ಪ್ರೀತಿಸ್ತಾರೆ, ಮತ್ತು ಅವರು ಅಷ್ಟು ಚೆನ್ನಾಗಿ ಕಾವ್ಯವನ್ನು ಬರೀತಾರೆ ಅಂತ ಯಾಕೊಳ್ಳಿ ಸರ್ ಅವರೇ ನಮ್ಮೆಲ್ಲರ ಅತ್ಯಂತ ಆತ್ಮೀಯರು. ನಮಗೆ ಸದಾ ನಮಗೆ ಒಂದು ರೀತಿಯಿಂದ ಆಕಾಶದ ರೂಪದಲ್ಲಿ ನಮ್ಮ ಜೊತೆಗಿರುವಂತಹ ಚಂದ್ರು ಸರ್ ಅವರು ಮತ್ತು ಕುಮಾರ್ ಬೆಕ್ಕೇರಿ ಅವರು. ನಾನು ಹೆಚ್ಚು ಅವ್ರ ಜೊತೆಗೆ ಒಡನಾಟ ಬಂದಿಲ್ಲ, ಬಟ್ ಮೊದಲೇ ಕಾರ್ಯಕ್ರಮದಲ್ಲಿ ಸರ್ಜು ಏನಾದಕ್ಕೆ ತಗೊಂಡು ಆ ಟೈಮ್ನಲ್ಲಿ ಬಂದಿದ್ದೆ. ಬಹುಶಃ ಅವರು ನಡೆ ನೋಡಿ ಭಾಳ ನನಗೆ ಫ್ರೀ ಆಗಿತ್ತು. ಇಲ್ಲಿರುವಂತೆ ಎಲ್ಲ ನನಗೆ ಭಾಳಷ್ಟು ಪ್ರಶಸ್ತಿ ಬರ್ತಾವ ಹೋಗ್ತಾವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಬಂದಿದೆ, ನಾಟಕ ಅಕಾಡೆಮಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಮ್ಯಾಕ್ಸ್ ಅವಾರ್ಡ್ ಬಂದಿದೆ, ಕರ್ಕಿ ಕಾವ್ಯ ಪ್ರಶಸ್ತಿ ಬಂದಿದೆ. ಈ ಬೇಂದ್ರೆ ಮತ್ತು ಕರ್ಕಿ ಕಾವ್ಯ ಪ್ರಶಸ್ತಿ ನಾವು ನಮಗೆ ಭಾಳ ಹತ್ತಿರದ್ದು. ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ಬೋದು ಮನಸ್ಸನ್ನು, ಅಂತರಂಗದ ಒಂದು ಬೇಂದ್ರೆ ಅಂದಾಗಲೇ ಒಂದು ಸಂಚಲನ ಆದಂತೀವಿ. ಹೆದರಿಕೆ, ಜಗಳ ಮಾಡೋದು, ಪ್ರೀತಿ ಮಾಡೋದು, ಕಾವ್ಯವನ್ನು ಬರೋದು. ನಾವು ಕೊನೆಗೆ ಏನು ಅವ್ರ ಬಗ್ಗೆ ಒಂದು ನಿರ್ಧಾರ ನಾನು ತಗೊಂಡು ನಿಲುಕಲಾರ, ನಮಗೆಲ್ಲ ನಿಲುಕಲಾರ್ದ ಕವಿ ಕೊನೆಗೂ ಅವ್ರಿಗೆ ನಾವು ಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಎತ್ತರ ಇರುವಂಥದ್ದು. ನಾವು ಕುವೆಂಪು ನಮಗೆ ಭಾಳ ಹತ್ತಿರ ತಗೊಂಡು ವೈಚಾರಿಕವಾಗಿ ನಮಗೆ ಭಾಳ ಹತ್ತಿರ ಅವರು ಕುವೆಂಪು. ಬೇಂದ್ರೆ ಎಲ್ಲವನ್ನೂ ಅಂತೀವಿ, ವೈಚಾರಿಕ ತತ್ವದರ್ಶನ, ಪ್ರೀತಿ ಅಂತ ಪ್ರೀತಿ ಎಲ್ಲವನ್ನೂ ಅರಿಗೆ ಸೇರಿಕೊಳ್ಳೋದು. ಚಂದ್ರಶೇಖರ್ ಕಂಬಾರ್ ಅವರು ಒಂದು ಮಾತು ಹೇಳ್ತಾರೆ, ಏನು ಬೇಂದ್ರೆಯವ್ರ ಬಗ್ಗೆ ಏನು ಹೇಳ್ತಾರಂದ್ರೆ, ನ್ಯೂಯಾರ್ಕ್ನಲ್ಲಿ ನಿಂತುಕಾದ ಬೇಂದ್ರೆ ಕವಿತೆಯನ್ನು ಓದಿದರೆ, ನ್ಯೂಯಾರ್ಕ್ದಲ್ಲಿ ನಿಂತು ಬೇಂದ್ರೆಯವ್ರ ಕವಿತೆಯನ್ನು ಓದಿದರೆ ಅವ್ರ ಕಾಲುಗಳು ಧಾರವಾಡದಲ್ಲಿರ್ತಾವೆ ಅಂತ ಭಾಳ ಸತ್ಯ ಅದ. ಕುವೆಂಪು ಹೇಳ್ತಾರೆ, ಹೋಗುವೆ ನನ್ನೂರಿಗೆ ನನ್ನ ನೀರಿಗೆ ಅಂತ ಅವ್ರು ಹೇಳ್ತಾರೆ. ಆದರೆ ಬೇರೆ ಬಾರು ಸಾಧನೆ ಕೇರಿ ಅಂತ ಇಲ್ಲಿ ಬನ್ನಿ, ನಾಯ ನಿಮ್ಮ ಕಡೆ ಬರ್ಬೇಕು, ನೀವೋ ಬರ್ರಿ. ಅವ್ರು ನನ್ನ ಸಾಲು ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತಂದರೆ, ಇಳಿತಾ ಹೋದಾಗ ತಿಳಿತಾ ಬಂತು, ನೀರೊಳಗೆ ನೀವು ಇಳಿತಾ ಹೋದ್ರೆ ಅದು ಎಷ್ಟು ಆಳ ಗೊತ್ತಾಗ್ತದೆ. ಆಮೇಲೆ ಕುಡಿದವರು ಇಳಿತಾ ಹೋದಾಗ ಒಂದು ಬಕೆಟ್ ನೀರು ಗೊತ್ತ ತಿಳಿತಾ ಹೋಗ್ತಾವೋ ನಾ ಎಲ್ಲಿ ಕಟ್ಟದಾಗಿದ್ದೇನೆ ಎಲ್ಲಿದ್ದೇನೆ ಅಂತ. ಅಂದರೆ ಬೇಂದ್ರೆ ಅಷ್ಟು ಕಾಣುವಲ್ಲ. ಒಂದು ಇಲ್ಲಿ ಪ್ರಶ್ನೆ ನನಗೆ ಪ್ರಶಸ್ತಿ ಅನೌನ್ಸ್ ಆದಾಗ ಭಾಳ ಮಂದಿ ನನಗಿಂತ ಸರ್ಜಿ ಅವರಿಗೆ ಅಭಿನಂದನೆಗಳು ಭಾಳ ನಾವೆಲ್ಲ ಕೇಳ್ಯಾರಂತಗಳು. ನಾವು ಏನೇ ಇದ್ರೂ ಕೂಡ ನಾವು ಭಾಳ ಆಪ್ತರು, ಆತ್ಮೀಯರು. ಕಾಲೇಜ್ ಡೇಸ್ಗಳಿಂದ ಹಂಚಿಕೊಂಡು ಮೊದಲೇ 3 ಪುಸ್ತಕಗಳು ನಮ್ಮ ಕೂಡೇ ಬಂದವು. ಬೆಕ್ಕಿಬೇರು, ನೆಲದರಡು ಮತ್ತು ವಿಕ್ಷಿಪ್ತ, ಇವೆಲ್ಲ ನಾವು ಕೂಡಿ ಆ ಪುಸ್ತಕಗಳು ಬಂದಂಥದ್ದು. ಇಲ್ಲಿನ ಅವರು ಗುಜರಾತ್ ಆಗಿರ್ತಿದ್ರು, ಬರ್ತಿದ್ರು ನಮ್ಮ ಸ್ನೇಹಿತರು. ಎಷ್ಟೋ ಸಲ ಒಂದು ಸಹಜವಾಗಿ ಒಂದು ಸುಳ್ಳು ಹೋಗ್ತದೆ, ಅವರಿಬ್ಬರು ಸ್ನೇಹಿತರು ಪ್ರಶಸ್ತಿ ಬಂದಿದೆ ಅಂತಿಕೊಂಡು. ಬಟ್ ನಾವು ಭಾಳ ಬೆಳೆದಿದ್ದೇವೆ. ಭಾಳ 75 ವರ್ಷ, ನನಗೆ 75, ಅವ್ರು 72 ವರ್ಷ ಅಂತಿಕೊಂಡು. ಒಂದು ದೊಡ್ಡ ಜರ್ನಿ ಇದೆ ಅಂತಿಕೊಂಡು. ಅವ್ರ
ನಮಸ್ಕಾರ ಮಾಡೋಕ್ಕೆ ಸ್ವಾಮಿಗಳ ಪಾದನ ಬಹಳ ಎತ್ತರ ಹತ್ಕೊಂಡು ಹೇಳುತ್ತ ಸತ್ಯ. ಹೆದರಿ ಮಾತನಾಡುವುದಿಲ್ಲ, ಮಾತನಾಡಲು ಹೆದರುವುದಿಲ್ಲ ಅಂತ ವಂಡರ್ಫುಲ್ ಪೋಯಿಟ್ ಅಂತ. ಅದಕ್ಕೂ ನಮ್ಮ ಎಷ್ಟು ಸರ್ ನಮ್ಮ ಕಾಫಿ ಯಾವ ಮಾಡ್ತಿದ್ದೆ, ಅವ್ರ ಕಾಫಿ ನಾವು ಮಾಡ್ತಿದ್ವಿ ಅಂತ ಹೇಳಿದ್ ನಾವೆಲ್ಲ ಒಂದು ಸಾಲ ನಾಲ್ಕು ಬಂದಿದ್ದೇವೆ ನಾವು. ಇವತ್ತು ಅವನು ಒಂದು ಬೇರೆ ಟ್ರಸ್ಟ್ನ ಅಧ್ಯಕ್ಷರಾಗ ಒಂದು 30-40 ಮಂದಿ ಬಂದ ಅಭಿನಂದನೆ ಇರ್ಬೋದು. ಇವತ್ತು ಹಾವೇರಿಯವರೆಲ್ಲ ಬಂದಿದ್ದಾರೆ. ನನ್ನನ್ನು ಬೆಳೆಸಿದ್ದು ಹಾವೇರಿಯ ಈ ಕಲಾಪಡಗಳು ಬಂದು ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟತೇವ ಹಾಡೋದಲ್ಲ ನಿರಂತರವಾಗಿದೆ. ಅಂದರೆ ಒಂದು ಜನಪದ ನಂಬಿಕೆಗಳಲ್ಲಿ ನಾವು ಯಾವಾಗಲೂ ಹೋರಾಟ ಮಾಡೋದು. ನಮ್ಮ ಬಂಡಾಯದ ಅನೇಕ ಗೆಳೆಯರು ಬರ್ತಾರೆ. ಎಷ್ಟೋ ವರ್ಷಗಳಿಂದ ನನ್ನ ಕ್ಲಾಸ್ಮೇಟ್ ಅಂತ ವಿರೋಧ ಕೊಡೋದು. ನಾವು 54 ವರ್ಷದ ನಂತರ ನಾವು ಭೇಟಿ ಆಗ್ತಾರೆ. ಇಲ್ಲದ ಹಂಗೆ ಹಂಚಿನ ಮನೆ ಅಂದರೆ ಇದು ಈ ಅವಾರ್ಡಲ್ಲಿ ಇದೆ ಎಷ್ಟು ನಮ್ಮ ಸೌಂಡೂರಿನಲ್ಲಿರುವಂಥ ಅನೇಕ ಗೆಳೆಯರು ಎಲ್ಲೆಲ್ಲೂ ದೂರ ಇದ್ದಂಥ ಕಾಲೇಜ್ ಮಿಟ್ಸ್ ನನಗೆ ಸರ್ಜರಿ ಇದ್ದಂಥ ನಾವೆಲ್ಲ ಆಕೃತಿಗಳು ಬದಲಾಗಿದ್ದಾವೆ. ನಾವು ಒಬ್ಬರೊಬ್ಬರು ಗೊತ್ತಾಗ್ತದೆ. ಹೆಸರು ಹೇಳಿದ್ಮೇಲೆ ನಾವು ಗೊತ್ತಿರಲಿಲ್ಲ. ಅವ್ರು ಎಷ್ಟು ಮಂದಿ ಗೆಳೆಯರು ಇವತ್ತಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಬಂದು ಪ್ರೀತಿಯಿಂದ ನಮ್ಮನ್ನು ಹಾರೈಕೆಯನ್ನು ಮಾಡಿ